ಶುರುವಾಗೇ ಬಿಡ್ತಾ ಮೂರನೇ ವಿಶ್ವಯುದ್ಧ. ರಷ್ಯಾಗೆ ಬೆಂಬಲವಾಗಿ ನಿಂತಿದ್ದಾರೆ ಉತ್ತರ ಕೊರಿಯಾದ ಸೈನಿಕರು. ಯಾವ ಕ್ಷಣದಲ್ಲಿ ಬೇಕಾದರೂ ನಡೆಯಬಹುದು ಮಹಾಕದನ. ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಮೂಗು ತೂರಿಸುತ್ತಿದೆ ರಷ್ಯಾ ಅಮೆರಿಕ. ಜನರನ್ನ ತಟ್ತಾ ಇದೆ ಮೂರನೇ ಮಹಾಯುದ್ಧದ ಬಿಸಿ. ಟ್ರಂಪ್ ಅಧಿಕಾರಕ್ಕೇರಿದ ಮೇಲೆ ಅಮೆರಿಕದ ನಿರ್ಧಾರ ಏನು? ನಮಸ್ಕಾರ. ಇಡೀ ಜಗತ್ತಿಗೆ ಬೆಂಕಿ ಬೀಳುವಂತಹ ಭೀತಿ ಎದುರಾಗಿದೆ. ಮೂರನೇ ಮಹಾಯುದ್ಧ ಶುರುವಾಗೇ ಬಿಡುತ್ತಾ ಅನ್ನುವಂತಹ ಆತಂಕ ಜನರನ್ನ ಕಾಡ್ತಾ ಇದೆ. ಇದಕ್ಕೆ ಕಾರಣ ಪ್ರಪಂಚದ ಹಲವು ದೇಶಗಳ ನಡುವೆ ನಡೀತಾ ಇರುವಂತಹ ಆಂತರಿಕ ಮತ್ತೆ ಬಾಹ್ಯ ಯುದ್ಧ. ಈ ವಾದಕ್ಕೆ ಇತ್ತೀಚಿನ ಉದಾಹರಣೆ ಯಾವುದು ಅಂದ್ರೆ ಉಕ್ರೇನ್ ಮತ್ತೆ ರಷ್ಯಾ ನಡುವೆ ನಡೀತಾ ಇರುವಂತಹ ಯುದ್ಧ. 3 ವರ್ಷದ ಹಿಂದೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಯುದ್ಧ ಪ್ರಾರಂಭ ಆಯಿತು. ಅದು ಈಗಲೂ ನಡೀತಾನೇ ಇದೆ. ಈಗ ರಷ್ಯಾಗೆ ಬೆಂಬಲವಾಗಿ ಉತ್ತರ ಕೊರಿಯಾದ ಸೈನಿಕರು ಸೇರ್ಕೊಂಡಿದ್ದಾರೆ. ಇದಲ್ಲದೆ ಸಿರಿಯಾದಲ್ಲಿ ನಡೆದ ಆಂತರಿಕ ಯುದ್ಧ, ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ, ಇರಾನ್ ಇಸ್ರೇಲ್ ನಡುವಿನ ಕದನ, ಹೀಗೆ ಪ್ರಪಂಚದಲ್ಲಿ ನಡೀತಾ ಇರುವ ಹಲವು ಕಹಿ ಘಟನೆಗಳು ಮೂರನೇ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಪಡಿಸಿರುವಂತೆ ಭಾಸವಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಪ್ರಪಂಚ ಮಹಾಕದನ ನಡಿಬಹುದೇನೋ ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾದೊಂದಿಗೆ ಉತ್ತರ ಕೊರಿಯಾದ ಸೈನಿಕರು ನಿಂತ ಮೇಲೆ ಈ ಆತಂಕ ಶುರುವಾಗಿದೆ. ಉಕ್ರೇನ್ಗೆ ಅಮೆರಿಕ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದೆ. ಅವುಗಳನ್ನೇ ಬಳಸಿಕೊಂಡು ಕಳೆದ 3 ವರ್ಷಗಳಿಂದ ಉಕ್ರೇನ್ ರಷ್ಯಾದ ವಿರುದ್ಧ ಹೋರಾಟ ಮಾಡ್ತಿತ್ತು. ಇದೀಗ ಪೂರ್ವ ಉಕ್ರೇನ್ನ ಕೋಟೆ ಎನ್ನಲಾಗುವ ಡೊನೆಟ್ಸ್ ಪ್ರದೇಶದಲ್ಲಿ ರಷ್ಯಾ ಹಾಗೂ ಉತ್ತರ ಕೊರಿಯಾದ ಸೈನಿಕರು ಅಟ್ಟಹಾಸ ಮೆರೆತಿದ್ದಾರೆ. ಈ ಪ್ರದೇಶದಲ್ಲಿ ರಷ್ಯಾ ಸರ್ಕಾರ ಉತ್ತರ ಕೊರಿಯಾದ 12,000 ಸೈನಿಕರನ್ನ ಉಕ್ರೇನ್ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ತಿದೆ. ಉಕ್ರೇನ್ ಸೈನಿಕರು ಶರಣಾಗೋದಕ್ಕೂ ಅವಕಾಶ ನೀಡದೆ ಹೊಡೆದುರುಳಿಸಲಾಗಿದೆ. ಕೇವಲ 2 ಗಂಟೆಯಲ್ಲಿ ಉಕ್ರೇನ್ನ ಸುಮಾರು 1,100 ಸೈನಿಕರು ಹತರಾಗಿದ್ದಾರೆ. ಇದೇ ರೀತಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿ ಉಕ್ರೇನ್ನ ಸೈನಿಕರು ಹಿನ್ನಡೆಯಾದ್ರೆ 10 ದಿನದಲ್ಲಿ ಪೂರ್ವ ಉಕ್ರೇನ್ನಲ್ಲಿರುವಂತಹ ಉಕ್ರೇನ್ನ ಸೈನಿಕರು ನಾಶವಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ರಷ್ಯಾದ ಸೈನಿಕರು ಉಕ್ರೇನ್ನ 20% ಭಾಗವನ್ನ ವಶಪಡಿಸಿಕೊಂಡಿದ್ದಾರೆ. ಹೀಗೆಯೇ ಮುಂದುವರಿದ್ರೆ ಜನವರಿ 20ರಂದು ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರ ವಹಿಸಿಕೊಳ್ಳುವ ವೇಳೆಗೆ ರಷ್ಯಾ ಮತ್ತು ಉತ್ತರ ಕೊರಿಯಾ ಒಟ್ಟಾಗಿ ಉಕ್ರೇನ್ನನ್ನ ನಾಶ ಮಾಡುವ ಸಾಧ್ಯತೆ ಇದೆ ಎಂದೇ ಹೇಳಲಾಗ್ತಾ ಇದೆ. ವಿಶ್ವ ಮಹಾಯುದ್ಧಕ್ಕೆ ನಾಂದಿ ಹಾಡುವ ಎಲ್ಲಾ ಲಕ್ಷಣಗಳು ಕಾಣಲಾರಂಭಿಸಿದೆ. ಇತ್ತ ಮಧ್ಯಪ್ರಾಚ್ಯ ದೇಶಗಳ ಕಥೆಯೇನೂ ಬೇರೆಯಲ್ಲ. ಇಲ್ಲಿ ಆಂತರಿಕ ಕಲಹಗಳು ತಾರಕಕ್ಕೇರಿದೆ. ಸಿರಿಯಾದಲ್ಲಿ ಬಂಡುಕೋರರ ಕೈ ಮೇಲಾಗಿದೆ. ಇತ್ತ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದಾಗಿ ಇಡೀ ಜಗತ್ತು ಹೊತ್ತಿ ಉರಿಯುವಂತ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಯುದ್ಧದಲ್ಲಿ ಅಮೆರಿಕ ಹಾಗೂ ರಷ್ಯಾ ದೇಶಗಳು ಮೂಗು ತೂರಿಸುತ್ತಿದೆ. ರಷ್ಯಾ ಹಾಗೂ ಅಮೆರಿಕ ನಡುವಿನ ವೈಮನಸ್ಸು ಪ್ರಪಂಚದಲ್ಲಿ 2 ಬಣಗಳು ಸೃಷ್ಟಿಯಾಗುವುದಕ್ಕೆ ಕಾರಣವಾಗ್ತಿದೆ. ರಷ್ಯಾಗೆ ಚೀನಾ, ಇರಾನ್, ಉತ್ತರ ಕೊರಿಯಾದಂತಹ ರಾಷ್ಟ್ರಗಳು ಬೆಂಬಲವಾಗಿ ನಿಲ್ತಿವೆ. ಇನ್ನೊಂದೆಡೆ ಅಮೆರಿಕ, ಬ್ರಿಟನ್, ಇಸ್ರೇಲ್ ಸೇರಿ ಹಲವು ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಹವಣಿಸ್ತಾ ಇವೆ. ಹೀಗಾಗಿ ಇವೆರಡೂ ಗುಂಪುಗಳು ಯಾವಾಗ ಬೇಕಾದ್ರೂ ನೇರವಾಗಿ ಯುದ್ಧಕ್ಕೆ ಇಳಿಯುವ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ಪ್ರಪಂಚದಲ್ಲಿ ಮೂರನೇ ಮಹಾಯುದ್ಧ ಫಿಕ್ಸ್. 3 ವರ್ಷಗಳ ಹಿಂದೆ ರಷ್ಯಾ ಸೈನಿಕರು ಉಕ್ರೇನ್ ಮೇಲೆ ದಾಳಿ ಶುರು ಮಾಡಿದ ದಿನವನ್ನೇ ಮೂರನೇ ಮಹಾಯುದ್ಧದ ಆರಂಭ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೆಲ ದಿನಗಳ ನಂತರ ಇದು ತಣ್ಣಗಾಗಿತ್ತು. ಆದ್ರೆ ಈಗ ಉತ್ತರ ಕೊರಿಯಾದ ಎಂಟ್ರಿಯಿಂದಾಗಿ ಮತ್ತೆ ಮೂರನೇ ಮಹಾಯುದ್ಧದ ಬಿಸಿ ಜಗತ್ತಿನ ಜನರನ್ನ ತಟ್ಟಿದೆ. ಸದ್ಯ ಉಕ್ರೇನ್ಗೆ ಬ್ರಿಟನ್ ಹಾಗೂ ಅಮೆರಿಕ ದೇಶಗಳು ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇವೆ. ಅಮೆರಿಕ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಉಕ್ರೇನ್ಗೆ ಪೂರೈಕೆ ಮಾಡಿದೆ. ಅದರ ಕಾರಣದಿಂದಾಗಿಯೇ ಸಣ್ಣ ದೇಶವಾದ್ರೂ ಉಕ್ರೇನ್ ರಷ್ಯಾ ಸೈನಿಕರನ್ನ ದಿಟ್ಟವಾಗಿ ಎದುರಿಸಲು ಸಾಧ್ಯವಾಗಿತ್ತು. ಆದ್ರೆ ಈಗ ಉತ್ತರ ಕೊರಿಯಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಉಕ್ರೇನ್ ಅನ್ನ ನಾಶ ಮಾಡುವ ಸೂಚನೆ ನೀಡ್ತಿವೆ. ಇನ್ನೊಂದೆಡೆ ರಷ್ಯಾದ ಬೆಂಬಲ ಇರುವ ಇರಾನ್ ಮೇಲೆ ಅಮೆರಿಕ ಬೆಂಬಲಿತ ಇಸ್ರೇಲ್ ದಾಳಿ ನಡೆಸುತ್ತಿದೆ. ಇಲ್ಲೂ ಕೂಡ ರಷ್ಯಾ ಹಾಗೂ ಅಮೆರಿಕದ ಯುದ್ಧ ತಂತ್ರದ ಮೇಲಾಟ ನಡೆಯುತ್ತಿವೆ. ರಷ್ಯಾ ಹಾಗೂ ಅಮೆರಿಕ ತಮ್ಮದೇ ಆದ ಬಣಗಳನ್ನ ರಚಿಸಿಕೊಳ್ತಿದೆ. ಇದನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಇವರು ದೊಡ್ಡ ಮಟ್ಟಿನ ಯುದ್ಧಕ್ಕೆ ರೆಡಿ ಆಗ್ತಾ ಇರೋದು ಕಾಣಿಸ್ತಾ ಇದೆ.
ಇಂಥ ಸನ್ನಿವೇಶದಲ್ಲಿ ಅಣು ಬಾಂಬಿನ ಆತಂಕ ಜಗತ್ತನ್ನ ಆವರಿಸಿಬಿಟ್ಟಿದೆ. ಯಾವಾಗ ಜಾಗತಿಕ ಯುದ್ಧ ಶುರುವಾಗಬಹುದು? ಈಗಾಗಲೇ ಪುಟಿನ್ ಅಣು ಬಾಂಬ್ ದಾಳಿಯ ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಅಣು ಬಾಂಬ್ ತಯಾರಿಕೆಯಲ್ಲಿ ಮುಂದಿರುವ ಉತ್ತರ ಕೊರಿಯಾ ಕೂಡ ಪುಟಿನ್ ಪರವಾಗಿ ನಿಂತಿದೆ. ಇತ್ತ ಅಮೆರಿಕ ಸೇರಿ ಹಲವು ರಾಷ್ಟ್ರಗಳು ಕೂಡ ಅಣು ಬಾಂಬ್ಗಳನ್ನ ಅಭಿವೃದ್ಧಿಪಡಿಸಿವೆ. ಹಲವು ದೇಶಗಳಲ್ಲಿ ಅಣು ಬಾಂಬ್ಗಳು ಸ್ಟಾಕ್ ಇವೆ. ಅವುಗಳ ಬಳಕೆ ಶುರುವಾಗ್ಬಿಟ್ರೆ ಏನ್ ಗತಿ ಅನ್ನೋ ಆತಂಕ ಬೇರೆ. ಹಾಗಾದಲ್ಲಿ ಜಗತ್ತಿನ ನಾಶ ಗ್ಯಾರಂಟಿ. ನಮ್ಮ ಅಂತ್ಯವನ್ನ ನಾವೇ ಕಂಡುಕೊಳ್ಬೇಕಾಗುವಂತಹ ಅಪಾಯ ಇದೆ. ಅದರಲ್ಲೂ ಕೂಡ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಏನ್ ತೀರ್ಮಾನ ಮಾಡಬೇಕಾದ್ರೂ ಮಾಡಬಲ್ಲ. ಕಿಮ್ ಈಗಾಗಲೇ ಹಲವು ಬಾರಿ ಅಮೆರಿಕ ಸೇರಿ ಹಲವು ದೇಶಗಳಲ್ಲಿ ಅಣು ಬಾಂಬ್ ಬೆದರಿಕೆ ಹಾಕಿದ. ಹಾಗಾಗಿನೇ ಪ್ರಬಲ ದೇಶಗಳು ಕೂಡ ಆತನೊಂದಿಗೆ ಅಂತರ ಮೇಂಟೈನ್ ಮಾಡಿದ್ವು. ಆದ್ರೆ ಇದೀಗ ಉತ್ತರ ಕೊರಿಯಾ ನೇರವಾಗಿ ಉಕ್ರೇನ್ ರಷ್ಯಾ ನಡುವಿನ ಯುದ್ಧದಲ್ಲಿ ಪಾಲ್ಗೊಂಡಿದೆ. ಹೀಗಾಗಿ ಅಣು ಬಾಂಬ್ ಭೀತಿ ಈಗ ಹೆಚ್ಚಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ಹಲವು ವರ್ಷಗಳಿಂದಲೇ ಜಗತ್ತಿನಲ್ಲಿ ಯುದ್ಧ ಶುರುವಾಗಿದೆ. ಆದ್ರೆ ಅದು ನೇರ ಯುದ್ಧ ಅಲ್ಲ, ಅದು ಹೈಬ್ರಿಡ್ ಯುದ್ಧ. ಆಯುಧಗಳನ್ನ ಬಳಸದೆ ಜಗತ್ತಿನಲ್ಲಿ ಆರ್ಥಿಕತೆಗೆ ಹೊಡೆತ ಕೊಟ್ಟು ಜಗತ್ತು ನಾಶ ಮಾಡುವ ತಂತ್ರಗಾರಿಕೆ ನಡೆಯುತ್ತಲೇ ಬಂದಿದೆ. ಇದಕ್ಕಾಗಿ ಫೇಕ್ ಸುದ್ದಿಗಳನ್ನ ಹರಡೋದು, ಸೈಬರ್ ಅಪರಾಧಗಳನ್ನ ಮಾಡುವುದರ ಮೂಲಕ ಜಗತ್ತಿನಲ್ಲಿ ಅಶಾಂತಿ ಸೃಷ್ಟಿ ಮಾಡಲಾಗ್ತಾ ಇದೆ. ಜನರನ್ನ ತೊಂದರೆಗೆ ಸಿಲುಕಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಎಐ ತಂತ್ರಜ್ಞಾನ ಕೂಡ ಹೀಗೆ ಪರೋಕ್ಷ ಯುದ್ಧದ ಭಾಗವಾಗ್ಬಿಟ್ಟಿದೆ. ಇದನ್ನ ಬಳಸಿ ಡೀಪ್ ಫೇಕ್ ವಿಡಿಯೋಗಳು ಸೃಷ್ಟಿಯಾಗ್ತಿವೆ. ಆ ಮೂಲಕ ಬೇರೆ ದೇಶಗಳಲ್ಲಿ ಅರಾಜಕತೆ ಸೃಷ್ಟಿಸುವಂತಹ ಪ್ರಯತ್ನ ನಡೀತಾ ಇದೆ. ಅಲ್ಲದೆ ರಷ್ಯಾ ತನ್ನ ರಹಸ್ಯ ಆಪರೇಷನ್ಗಳನ್ನ ಹೆಚ್ಚು ಮಾಡಿದೆ. ಇದು ಹೈಬ್ರಿಡ್ ಯುದ್ಧಕ್ಕೆ ಉದಾಹರಣೆಯಾದ್ರೆ ಇದೀಗ ಉಕ್ರೇನ್ನಲ್ಲಿ ಏರ್ಪಟ್ಟಿರುವ ಪರಿಸ್ಥಿತಿ ಜಗತ್ತಿನ ಶಸ್ತ್ರಾಸ್ತ್ರ ಯುದ್ಧಕ್ಕೆ ನಾಂದಿ ಹಾಡಿದಂತೆ ಕಾಣಿಸುತ್ತೆ. ಇತ್ತ ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಜನವರಿ 20ರವರೆಗೂ ಟೈಮ್ ಇದೆ. ಟ್ರಂಪ್ ಅಧಿಕಾರಕ್ಕೇರಿದ ಮೇಲೆ ಅಮೆರಿಕ ಯಾವ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವ ಕುತೂಹಲ. ಹೀಗಿರ್ಬೇಕಾದ್ರೆ 3ನೇ ಮಹಾಯುದ್ಧ ಹೊಸ್ತಿಲಿಗೆ ಬಂದು ನಿಂತಿದ್ಯಾ ಅನ್ನುವಂಥ ಅನುಮಾನಗಳು ಶುರುವಾಗ್ತಿದೆ. ಇದು ಯಾವ ಹಂತಕ್ಕೆ ಕೊಂಡೊಯ್ಯುತ್ತೋ ಕಾದ್ ನೋಡ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.